ಶಮೀಕರ ಮಗ ಶೃಂಗಿ ಮಕ್ಕಳ ಜೊತೆಗೆ ಆಟ ಆಡ್ತಿದ್ದ. ಮಕ್ಕಳೆಲ್ಲ ಅವನನ್ನು ಹಂಗಿಸಿ ಮಾತಾಡಿಸ್ತಿರಂತೆ. ನೋಡು ನಿನ್ನ ಅಪ್ಪ ಹೆಂಗಿದ್ದಾನೆ, ನನ್ನಪ್ಪ ಚೆನ್ನಾಗಿದ್ದಾನೆ, ಏನು ನೋಡು ನಿನ್ನ ಅಪ್ಪನನ್ನು ನೋಡಿದೆ ಅಂತ, ನೋಡು ಅಪ್ಪನ ಕತ್ತು ನೋಡು ನೋಡಿದೆ ಅಂತ. ನೋಡಲಿಲ್ಲ ಅವನು ಅಪ್ಪ ಚೆನ್ನಾಗೇ ಇದ್ದಾರೆ ಅಂತ. ನೋಡಲ್ಲಿ ಹಾವು ಇದೆ ಅಂತ. ಏನು ಹಾವು ಅಂತ ಕೇಳಿದ. ಸತ್ತ ಹಾವು ಅಂತ. ನೋಡ್ತಾನೆ ಅಪ್ಪನ ಕೊರಳಲ್ಲಿ ಸತ್ತ ಹಾವು ಹಾರ. ಅವನಿಗೆ ತಲೆಗೆ ಸಿಟ್ಟು ಬಂತು, ತಡ್ಕೊಳ್ಳಿಕ್ಕಾಗಲಿಲ್ಲ ವೇದನೆ. ನನ್ನ ಅಪ್ಪನಿಗೆ ಮಾಡಿದ ಅವಮಾನ, ಅಪ್ಪನ ಒಳಗಿದ್ದ ದೇವರಿಗೆ ಮಾಡಿದ ಅವಮಾನ, ಅಪ್ಪನ ಈ ತಪಸ್ಸಿಗೆ ಮಾಡಿದ ಅವಮಾನ, ನಮ್ಮ ಸನಾತನ ಧರ್ಮಕ್ಕೆ ಮಾಡಿದ ಅವಮಾನ ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನು ಬಾಯಲ್ಲಿ ಬಂದ ಉದ್ಗಾರ, ಇವತ್ತಿನಿಂದ ಸಪ್ತಮೇ ಅಹನಿ ತಕ್ಷಕ ದಕ್ಷತಿ, 7ನೇ ದಿನದಲ್ಲಿ ತಕ್ಷಕ ಕಚ್ಚಿ ಸತ್ತು ಹೋಗ್ತಿ ಅಂತ ಮಾತು ಹೇಳಿದ. ಶಾಪ ಕೊಡೋದಕ್ಕೆ ನಾವೇನು ಕಡಿಮೆ ದರಿದ್ರರಲ್ಲ, ಏನು ಬೇಕಾದರೂ ಶಾಪ ಕೊಡ್ತೇವೆ. ಏನು ಶಾಪ, ಬೆಳಗಿಂದ ರಾತ್ರಿ ತನಕ ಶಾಪ ಹಾಕ್ಕೊಂಡೇ ಇರ್ತೇವೆ ನಾವು. ನಮಗೇನಾದ್ರು ಅವ್ಯವಸ್ಥೆ ಆದರೆ ಶಾಪನೇ ಮರುದಿವಸ. ಹಾಗೆ ಯಾವುದು ಫಲಿಸುವುದಿಲ್ಲ. ಆದ್ದರಿಂದ ದೇಶ ಚೆನ್ನಾಗಿ ಉಳಿದಿದೆ. ಇವತ್ತು ಒಂದು ವೇಳೆ ನಮ್ಮ ಮಾತು ಕೂಡ ಹಾಗಾಗಿದ್ದರೆ ದೇಶ ಸುಟ್ಟು ಬೂದಿ ಆಗಬೇಕಿತ್ತು, ಇಷ್ಟು ಜನರ ಶಾಪದಿಂದ. ಆ ಶೃಂಗಿಯ ಶಾಪ ಅದು ತಾಗಿತು. ಯಾಕೆ ಅಂತಂದರೆ ಅದು ಶೃಂಗ ನೋಡಿ. ಅವನಿಗೆ ಏನು ಶೃಂಗ ಅಂತಂದರೆ ತಪಸ್ಸು. ಏನು ತಪಸ್ಸು ಅಂದರೆ ಗಾಯತ್ರಿಯ ಸಿದ್ಧಿ. ಗಾಯತ್ರಿ ಜಪ ಮಾಡಿ ಸಿದ್ಧಿಸಿಕೊಂಡವ. ದಿನಾ ಗಾಯತ್ರಿ ಸಿದ್ಧಿ, ವೇದ ಪಾರಾಯಣ, ವೇದಾನುಸಂಧಾನ, ವೇದಾಂತಗಳ ಚಿಂತನೆ, ಅದರ ಜೊತೆಗೆ ಉಪವಾಸಗಳು, ಶುದ್ಧವಾದ ಬ್ರಹ್ಮಚರ್ಯ, ಮಾನಸಿಕವಾದಂತಹ ಧ್ಯಾನ, ಇದೆಲ್ಲ ಮೈಗೂಡಿಸಿಕೊಂಡಿದ್ದ ಶೃಂಗಿ ಅವನ ನಾಲಿಗೆಯಲ್ಲಿ ಮೈಲಿಗೆ ಪ್ರವೇಶ ಆಗಲೇ ಇಲ್ಲ. ಯಾರಿಗೂ ಕೆಟ್ಟದನ್ನು ಹೇಳಿದವ ಅಲ್ಲ, ಶಮೀಕರ ಪಾಠ ಹೇಳಿಕೊಡಲೇ ಇಲ್ಲ. ಆದರೆ ಇವತ್ತು ಅವನ ಬಾಯಲ್ಲಿ ನಾಲಿಗೆಯಲ್ಲಿ ಅವನಿಗೆ ಗೊತ್ತಿಲ್ಲದಿದ್ದ ಹಾಗೆಯೇ ತಕ್ಷಕ ಬಂದು 7ನೇ ದಿನ ಕಚ್ಚಿ ನನ್ನ ಅಪ್ಪನಿಗೆ ಅವಮಾನ ಮಾಡಿದಂತಹ ಅವನು ಸತ್ತು ಹೋಗಲಿ ಅಂತ. ನೋಡಿ, ಆ ಶಾಪ ಕರೆಕ್ಟು ಎಡ್ರೆಸ್ಸಲ್ಲಿ ಹೋಗಿ ಮುಟ್ಟಬೇಕು ನೋಡಿ. ಅದು ಎಷ್ಟು ಚೆನ್ನಾಗಿ ಹೋಗಿ ಮುಟ್ಟಿದೆ ನೋಡಿ. ಎಡ್ರೆಸ್ ಬರೆದದ್ದು ಏನು ಅಂತಂದರೆ ಪರೀಕ್ಷೆ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟದ್ದಲ್ಲ. ಅವನು ನನ್ನ ಅಪ್ಪನನ್ನು ಯಾರು ಅವಮಾನ ಮಾಡಿದ ಅವನು ಇವತ್ತಿನಿಂದ 7ನೇ ದಿನ ಸತ್ತು ಹೋಗಲಿ. ನೋಡಿ, ಆ ಎಡ್ರೆಸ್ ಕರೆಕ್ಟಾಗಿ ಹೋಗಿ ಮುಟ್ಟಿತು ನೋಡಿ. ನಾವು ಪೋಸ್ಟ್ ಮಾಡ್ತೇವೆ, ಅಡ್ರೆಸ್ ಎಲ್ಲೆಲ್ಲೋ ಹೋಗ್ತದೆ. ನಾವು ಹಾಕಿದ ವಸ್ತುಗಳು ನಮ್ಮ ಹತ್ರ ಬರುವುದೇ ಇಲ್ಲ. ನಮ್ಮ ಹತ್ರ ಸರಿಯಾದ ವಿಳಾಸ ಬರೆದಿದ್ದಾನೆ ನೋಡಿ. ಅದು ಭಾಗವತ ನಮಗೆ ಹೇಳಿರ್ತಕ್ಕಂಥದ್ದು. ನಮ್ಮ ತಪಸ್ಸು ಚೆನ್ನಾಗಿದ್ದರೆ ನಾವು ಕಳಿಸಿದ ವಸ್ತು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ತದೆ. ಅವನು ಮುಟ್ಟಿಸಿದ. ಅವನು ಹೇಳಿದ 7ನೇ ದಿನ ಅಂತ ಹೇಳಿದ, 8ನೇ ದಿನ ಅಂತ ಹೇಳಲಿಲ್ಲ. ಅದೇನು ಶೃಂಗಿ ಲೆಕ್ಕ ಮಾಡಿ ಹೇಳಿದ್ದ 7ನೇ ದಿನ ಹೇಳಲಿಲ್ಲ. ಅವು ಹೇಳಿದ 7ನೇ ದಿನ ಅಂತ ಹೇಳಿದ. ಅದು ಅಕಸ್ಮಾತ್ತಾಗಿ ಅಲ್ಲ. ಯಾವುದು ಕೂಡ ಆಕ್ಸಿಡೆಂಟ್ ಅಂತ ಒಂದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ನಾವು ಹೇಳೋದು ಅಷ್ಟೇ, ಆಕ್ಸಿಡೆಂಟ್ ಅಂತ ಹೇಳ್ತೇವೆ ನಾವು, ಅದು ಅಲ್ಲವೇ ಅಲ್ಲ. ಅದು ಸಂಕಲ್ಪ ಪೂರ ನಿಯೋಜಿತವಾದ್ದು. ಈ 7ನೇ ದಿನ ಅವನ ನಾಲಿಗೆಯಲ್ಲಿ ಕೂತು ಧರ್ಮದೇವತೆಗಳೇ ಹೇಳಿರ್ತಕ್ಕಂತಹ ಮಾತು. ಅದಕ್ಕೆ ಅರ್ಥ ಇದೆ. ಯಾಕೆಂದರೆ ಭಾಗವತ ಕೇಳಬೇಕು ಅವನು ಕೇಳಬೇಕು ಅನ್ನೋದಕ್ಕಿಂತಲೂ ಕೂಡ ಕಾಶಿಯಲ್ಲಿ ಪಂಚಗಂಗಾ ಘಾಟಲ್ಲಿ ನಾವು ಕೇಳಬೇಕು ಅಂತ ಆ ಸಂಕಲ್ಪದ 7 ದಿನ ಅಂತ. ಅದಕ್ಕೆ 7 ದಿನ ಹೇಳಿಸ್ಬೇಕಾಗಿತ್ತು. ಅದಕ್ಕೆ 7 ದಿನ ಅಂತ ಲೆಕ್ಕಾಚಾರ ಹೇಳಿದ. ಅಂದರೆ ಭಾಗವತವನ್ನು ಶುಕಾಚಾರ್ಯರು ಬಂದು ಹೇಳಬೇಕು, 7 ದಿನ ಬೇಕು. ಅದಕ್ಕೆ ಸಪ್ತಮೇ ಅಹನಿ ಅಂತ ಹೇಳಿದ. ಅದು ತಕ್ಷಕ ಬಂದು ಕಚ್ಚಬೇಕು. ಅವನಿಗೆ ತಕ್ಷಕ ಅಂದರೆ ಏನು, ಆ ಶೃಂಗಿಗೆ ಅದೇನು ಸಂಬಂಧ, ಅದು ಉದ್ದೇಶಪೂರ್ವಕವಾಗಿ ಹೇಳಿದ ನೋಡಿ. ಆ ತಕ್ಷಕನಿಗೆ ಆ ಸಿಟ್ಟಿತ್ತು, ಪಾಂಡವರ ಮೇಲೆ ಸಿಟ್ಟಿತ್ತು, ಅರ್ಜುನನ ಮೇಲೆ ಸಿಟ್ಟಿತ್ತು. ಅರ್ಜುನನ ಮೇಲಿದ್ದ ಆ ಸಿಟ್ಟನ್ನು ಅರ್ಜುನನ ಮಗನ ಮೇಲೆ ತೀರಿಸಿಕೊಂಡ ನೋಡಿ. ಅದು ಏನು ಅಂತಂದರೆ, ನನ್ನ ತಕ್ಷಕನನ್ನಲ್ಲ, ತಕ್ಷಕನ ಮಡದಿಯನ್ನು, ತಕ್ಷಕನ ಮಗನನ್ನು ಕೊಂದಿದ್ದ ಅರ್ಜುನ. ಅದು ಎಲ್ಲಿ ಅಂತಂದರೆ ಆ ಕಾಂಡವದಾನ ಆದಾಗ ಆ ಸಿಟ್ಟಿತ್ತು. ಹಾಗಾಗಿ ಆ ತಕ್ಷಕನ ಮೇಲೆ ಹಾಗಾಗಿ ತಕ್ಷಕನೂ ಕಚ್ಚಿ 7ನೇ ದಿನ ಸತ್ತು ಹೋಗಲಿ ಅಂತ ಶಾಪವನ್ನು ಕೊಟ್ಟ. ಶಾಪ ಅದಂತೂ ಫಲಿಸಿತು. ಬಿಕ್ಕಿ ಅಳ್ತಾನೆ ಶೃಂಗಿ.
ಶಮೀಕರಿಗೆ ಎಚ್ಚರಿಕೆ ಆಯಿತು. ರಾಜ ಬಂದರೂ ಎಚ್ಚರಿಕೆ ಆಗಿಲ್ಲ, ಅಷ್ಟು ಜನ ಗಲಾಟೆ ಮಾಡಿದರೂ ಎಚ್ಚರಿಕೆ ಆಗಿಲ್ಲ, ಸತ್ತ ಹಾವಿನ ಮಾಲಿಕೆ ಹಾಕಿದರೂ ಎಚ್ಚರಿಕೆ ಆಗಲಿಲ್ಲ. ಮಗನ ಅಳುವಿನ ಧ್ವನಿ ಕೇಳಿದರೆ ಪ್ರಪಂಚದ ವ್ಯಾಮೋಹ ಎಷ್ಟಿರ್ತದೆ ನೋಡಿ. ಆ ಮಗನ ಧ್ವನಿ ಅದು ಒಳಗೆ ಹೋಗಿ ಅಪ್ಪನನ್ನು ಎಬ್ಬಿಸಿತು. ಶಮೀಕರು ಕಣ್ಣು ಬಿಡ್ತಾರೆ, ನೋಡ್ತಾರೆ, ಅಳ್ತಾನೆ ಮಗು. ಒಬ್ಬ ತಪಸ್ವಿ, ಒಬ್ಬ ಸಾಧಕ, ಒಬ್ಬ ವೇದ ವಿದ್ವಾಂಸ ಅಳ್ತಾನೆ ಅಂತಂದರೆ ಶಮೀಕರು ಎಚ್ಚರಿಕೆ ಆಯಿತು. ನೋಡ್ತಾರೆ, ಶೃಂಗಿ ತನ್ನ ಮಗ ಅಂತ ವ್ಯಾಮೋಹ ಅಲ್ಲ ಅವರಿಗೆ. ಆ ವ್ಯಾಮೋಹವನ್ನು ಮೀರಿ ನಿಂತವರು. ಒಂದು ವೇದಕ್ಕೆ, ಒಂದು ಮಂತ್ರಕ್ಕೆ ಎಲ್ಲಿ ನೋವಾಗುತ್ತೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವರ ಶಮೀಕರು ಧ್ಯಾನದಿಂದ ಎಚ್ಚೆತ್ತು ನೋಡ್ತಾರೆ. ಶೃಂಗಿ ಏನು ಮಗು ಅಂತ ಕೇಳಿದರೆ ಅವ ಹೇಳ್ದ, ಹೀಗೆ ಅವಮಾನ ಆಗಿದೆ, ಅದಕ್ಕೆ ಶಾಪ ಕೊಟ್ಟೆ. ಅವರು ಅವಮಾನ ಅಂತ ತಿಳ್ಕೊಂಡೇ ಇಲ್ಲಂತೆ. ಅಲ್ಲ, ಅವಮಾನ ಅಂತ ಗೊತ್ತಾಗೋದು ಯಾವಾಗ? ನಾವು ಮಲಗಿರ್ತೇವೆ ಅಂತ ಇಟ್ಕೊಳ್ಳಿ. ನಾವು ಮಲಗಿದಾಗ ಯಾರಾದರೂ ನಮಗೆ ಕಸ ಹಾಕಿದರೆ ನಮಗೆ ದುಃಖನೇ ಆಗೋದಿಲ್ಲ. ಶರೀರದ ಮೇಲೆ ಅಭಿಮಾನನೇ ಇಲ್ಲ. ಶಮೀಕರು ಆ ಶರೀರದ ಮೇಲೆ ಅಭಿಮಾನ ಬಿಟ್ಟವರು. ಆ ಶೃಂಗಿಗೆ ಹೇಳಿದರು, ಮಗು ನೀನು ಶಾಪ ಕೊಟ್ಟಿ ಅಂತ ಹೇಳಿದೆ, ಇದು ಸರಿಯಿಲ್ಲ. ಇದು ರಾಜ ಅಂತಂದರೆ ನಮ್ಮ ದೇಶವನ್ನು ಕಾಯುವ ಒಳ್ಳೆಯ ದ್ವಾರಪಾಲಕ, ಅವನನ್ನೇ ನೀನು ಶಪಿಸಿದಿ. ಇಂಥ ರಾಜರು ಇಲ್ಲ ಅಂತಾದರೆ ನಮ್ಮ ದೇಶವನ್ನೇ ಕೊಳ್ಳೆ ಇಟ್ಕೊಂಡು ಹೋಗ್ತಾರೆ. ದೇಶವನ್ನು ರಕ್ಷಣೆ ಮಾಡೋರು ಯಾರು? ನೀನು ಮಾಡಿದ್ದು ಸರಿಯಲ್ಲ. ನಾವಾದರೆ ಏನು ಹೇಳ್ತಿದ್ದೆವು, ಮಗ ನನ್ನ ಮೇಲೆ ಎಷ್ಟು ಪ್ರೀತಿ, ಕರೆಕ್ಟ್ ಮಾಡಿದೆ, ನಿನ್ನಂಥ ಮಗ ಉರಿಡಿ ಹರಡಬೇಕು ಅಂತ ಎಲ್ಲ ಭಾರಿ ಹೊಗಳ್ತಿದ್ದೆವು. ಇಷ್ಟಪಡಲಿಲ್ಲ ಅಂತೆ ಒಂದು ರಾಜ. ಇದು ಅನ್ಯಾಯ. ನಾನೊಬ್ಬ ಕಾಡಿನಲ್ಲಿ ವಾಸ ಮಾಡುವವ, ನಾನು ಶರೀರದ ಮೇಲೆ ಅಭಿಮಾನ ಬಿಟ್ಟವ, ನನಗೇನು. ಆದರೆ ಇಂತಹ ದೇಶ ರಕ್ಷಣೆ ಮಾಡುವ ರಾಜರುಗಳು ನಮಗೆ ಎಲ್ಲಿ ಸಿಗ್ತಾರೆ? ಮಾಡಿದ್ದು ಅನ್ಯಾಯ, ಅನ್ಯಾಯ. ಏನು ಮಾಡೋದು? ಆದರೆ ನಿನ್ನ ಶಾಪ ಅದು ಫಲಿಸ್ತದೆ. ತನ್ನ ಶಿಷ್ಯರೊಬ್ಬರನ್ನು ಗೌರಮುಖ ಅಂತ ಕಳಿಸಿಕೊಡ್ತಾರೆ, ಸಂದೇಶ ಕಳಿಸಿಕೊಡ್ತಾರೆ. ಇದು ನೋಡಿ, ಇದು ದೊಡ್ಡವರ ದೊಡ್ಡಸ್ತಿಗೆ ಅಂದರೆ ಹೀಗೆ. ನಾವು ತಪ್ಪು ಮಾಡ್ತೇವೆ, ಸುಮ್ಮನೆ ತೆಪ್ಪಗೆ ಕೂತಿರ್ತೇವೆ. ಅದು ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಬಾರದು. ತಪ್ಪಿನ ಪ್ರಶ್ನೆ ಅಲ್ಲ. ಆ ಪರೀಕ್ಷಿತಿಗೆ ಏನು ಸಾಧನೆ ಆಗಬೇಕೋ ಸಾಧನೆ ಮಾಡಿಕೊಳ್ಳಿ, ಇನ್ನೂ 7 ದಿನ ಇದೆ ಅಂತ ಗೌರಮುಖನ ಹತ್ರ ಹೇಳಿ ಕಳಿಸ್ತಾರೆ. ಅಷ್ಟರಲ್ಲೇ ತೀರ್ಮಾನ ಮಾಡಿ ಆಗಿರ್ತದೆ. ಪರೀಕ್ಷಿತ ದಾರಿಯಲ್ಲಿ ಹೋಗುವಾಗ ಆಲೋಚನೆ ಮಾಡಿದ. ನೋಡಿ, ಈಗ ವಿವೇಕಿಗಳು ಅಂತ ಹೇಳೋದು. ಪರೀಕ್ಷಿತವನು ಪರೀಕ್ಷೆ ಮಾಡುವವ, ಅವನು ಪರೀಕ್ಷೆ ಮಾಡಿದ. ತಾನು ಮಾಡಿದ್ದರಲ್ಲಿ ಎಷ್ಟು ಸತ್ವ, ಎಷ್ಟು ಅಸತ್ವ, ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ. ನಾನು ಮಾಡಿದ್ದು ತಪ್ಪು. ಒಂದು ಮಹಾ ತಪಸ್ವಿ, ಒಬ್ಬ ಧ್ಯಾನ ಮಾಡುವವ, ಅವನಿಗೆ ಅವಮಾನ ಮಾಡಿದೆ. ಅನ್ಯಾಯ, ಅನ್ಯಾಯ, ಅನ್ಯಾಯ. ಮಾಡಬಾರದಿತ್ತು. ಸನಾತನ ಧರ್ಮವನ್ನೇ ನಾನು ಅವಮಾನ ಮಾಡಿದೆ. ಈಗ ಸರಿಯಾದ ಶಿಕ್ಷೆ ಆಗಬೇಕು, ಖಂಡಿತ ಶಿಕ್ಷೆ ಆಗಬೇಕು. ಇದಕ್ಕೆ ಏನು ಶಿಕ್ಷೆ ಅಂತಂದರೆ ಮರಣಾಂತ ಶಿಕ್ಷೆ ಅಂತ ಹೇಳ್ತಾನೆ. ಸಾಮಾನ್ಯ ಶಿಕ್ಷೆ ಅಲ್ಲ. ರಾಜರುಗಳು ತಾನು ತಪ್ಪು ಮಾಡಿದರೆ ಅದಕ್ಕೆ ಅವರು ತಾನೇ ಅದಕ್ಕೆ ಶಿಕ್ಷೆಯನ್ನು ವಿಧಿಸಿಕೊಳ್ತಿದ್ರು. ಅವನು ತೀರ್ಮಾನ ಮಾಡಿದಂತೆ, ನಾನು ಈಗ ದೇಹ ತ್ಯಾಗ ಮಾಡೋದೇ ಇದಕ್ಕೆ ಸರಿಯಾದ ಶಿಕ್ಷೆ ಅಂತ. ಅದೇ ಹೊತ್ತಿಗೆ ಗೌರವಮುಖ ಬಂದ. ಗೌರವಮುಖ ಹೇಳಿದ, ಗೌರವಮುಖನಿಗೆ ನಮಸ್ಕಾರ ಮಾಡಿ ಹೇಳಿದ ಅಂತೆ, ಸರಿಯಾಗಿ ನೀವು ಹೇಳಿದಿರಿ, ನನಗೆ ಸರಿಯಾದ ಶಿಕ್ಷೆ ಹೇಳಿದಿರಿ ಅಂತ. ಮನೆಗೆ ಬರ್ತಾನೆ, ಎಲ್ಲ ಆಭರಣಗಳನ್ನೆಲ್ಲ ಕಳಚ್ತಾನೆ. ಆಭರಣವನ್ನು ಕಳಚಿದ್ದಲ್ಲಂತೆ, ಭಾಗವತ ಹೇಳುತ್ತೆ, ಈ ಶರೀರದ ಮೇಲಿದ್ದ ಅಭಿಮಾನವನ್ನೇ ಕಳಚಿ ಬಿಸಾಡಿದ ಅಂತೆ. ತನ್ನ ಮಗ ಜನಮೇಜಯನನ್ನು ಕರೆಸ್ತಾನೆ. ಒಳ್ಳೆಯ ಸಾಧಕ, ಸಿಂಹಾಸನದಲ್ಲಿ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಹೊರಟ ಅಂತೆ. ಗಂಗಾ ತೀರಕ್ಕೆ ಬಂದ ಅಂತೆ. ಇದೇ ಗಂಗೆಯ ಮಡಿಲಿಗೆ ಬರ್ತಾನೆ. ಶುಕಸ್ಥಳ ಅಂತ ಪ್ರಸಿದ್ಧವಾದ ಜಾಗ. ಆ ಗಂಗಾ ತೀರಕ್ಕೆ ಬರ್ತಾನೆ. ಗಂಗಾ ತೀರಕ್ಕೆ ಬಂದು ಅಮ್ಮನಿಗೆ, ಗಂಗಾದೇವಿಗೆ ಒಪ್ಪಿಸ್ತಾನಂತೆ. ತನ್ನ ಸರ್ವಸ್ವವನ್ನು ಒಪ್ಪಿಸ್ತಾನೆ. ನೋಡ್ತಾನೆ, ಎಲ್ಲ ಋಷಿಮುನಿಗಳೆಲ್ಲ ಸೇರಿದ್ದಾರೆ ಅಂತೆ. ಪರೀಕ್ಷಿತ್ ಬರ್ತಾನೆ ಅಂತಂದರೆ ಎಲ್ಲ ಸೇರಿದ್ರು. ಅಲ್ಲಿ ಮೆಸೇಜ್ ಕಳಿಸಲಿಲ್ಲ, ವಾಟ್ಸಪ್ ಇಲ್ಲ, ಇನ್ವಿಟೇಷನ್ ಇಲ್ಲ. ಯಾರು ಬರಬೇಕೋ ಭಾಗವತಕ್ಕೆ ಎಲ್ಲ ಅಲ್ಲಿ ಬಂದು ಸೇರಿದ್ರಂತೆ. ಪರೀಕ್ಷಿತ್ ನೋಡಿದ, ನನ್ನ ಬಂಧುಗಳು ಅಂದರೆ ಇವರು. ನಾನು ಅಧಿಕಾರದಲ್ಲಿರುವಾಗ ಒಂದು ದಿನ ಬಂದವರಲ್ಲ. ಅಧಿಕಾರ ಬಿಟ್ಟು ಬಂದೇ ಎಲ್ಲ ಬರ್ತಾರೆ. ನಮ್ಮವರು ಬರುವುದು ಯಾವಾಗ ಅಂದರೆ ಅಧಿಕಾರ ಇದ್ದಾಗ ಅಲ್ಲ, ಅಧಿಕಾರ ಇಳಿಸಿದಾಗ ನಮ್ಮವರು ಬರ್ತಾರೆ ಅಂತ. ಪರೀಕ್ಷಿತ್ ಕೂತಾನೆ ತಪಸ್ಸಿಗೆ ಅಂತೇಳಿ.
ಶುಕಾಚಾರ್ಯರು ಬರ್ತಾರೆ, ನೋಡ್ತಾರೆ 16 ವರ್ಷದ ತರುಣನ ಹಾಗೆ, ಎಂತಹ ತೇಜಸ್ಸು, ಎಂಥ ಬ್ರಹ್ಮವರ್ಚಸ್ಸು. ಪರೀಕ್ಷಿತ್ ಸ್ವಾಗತ ಮಾಡ್ತಾನೆ, ಸಿಂಹಾಸನದಲ್ಲಿ ವ್ಯಾಸಪೀಠದಲ್ಲಿ ಕೂಡಿಸ್ತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ, ಅವರ ಪಾದದಲ್ಲಿ ನತಮಸ್ತಕನಾಗ್ತಾನೆ. ಅವನಿಗೆ ಗಂಗೆಯನ್ನು ತಂದು ಅಭಿಷೇಕ ಮಾಡ್ತಾನೆ, ಪಾದ ಪ್ರಕ್ಷಾಲನೆ ಮಾಡ್ತಾನೆ, ತನ್ನ ತಲೆಯನ್ನೇ ಸಮರ್ಪಣೆ ಮಾಡ್ತಾನೆ. ಶುಕಾಚಾರ್ಯರೇ, ನಾನು ಅಧಿಕಾರದಲ್ಲಿದ್ದಾಗ ಬಂದಿದ್ದರೆ ಬಂಗಾರದ ಪಾದಪೂಜೆ ಮಾಡ್ತಿದ್ದೆ ನಾನು. ಅಂದರೆ ಈಗ ಅಲ್ಲ, ಈಗ ಏನಿಲ್ಲ, ಅಂಗಾರಾಯ ಅಷ್ಟೇ, ಮತ್ಯಾವುದೂ ಉಳಿದಿಲ್ಲ. ನನ್ನ ಸಮರ್ಪಣೆ ಅಂದರೆ, ಫಲ ಅಂದರೆ ಇಷ್ಟೇ, ನೀರು ಅಂದರೆ ಇದೇ, ನನ್ನ ಬೊಗಸೆಯಲ್ಲೇ ಇದನ್ನೇ ಬಂಗಾರದ ಪಾತ್ರೆ ಅಂತ ತೀರ್ಮಾನ ಮಾಡಿ ನೀರನ್ನು ತುಂಬಿಸಿ ನಿಮ್ಮ ಪಾದಕ್ಕೆ ಅಭಿಷೇಕ ಮಾಡಿದ್ದೇನೆ. ಪಾದ ಪ್ರಕ್ಷಾಲನೆ ಅಂತ ಬಾಷ್ಪ ಜಲವನ್ನು ಅಭಿಷೇಕ ಮಾಡಿದ ಅಂತ. ಎಷ್ಟು ಖುಷಿಯಾಗಿರ್ಬೇಕು ಶುಕಾಚಾರ್ಯರಿಗೆ, ಅವರದ್ದನ್ನೇ ಅವರಿಗೆ ಕೊಟ್ಟ. ಶುಕಾಚಾರ್ಯರು ಅಂತಂದರೆ ಅವರು ಮನೋಭಿಮಾನಿಗಳು, ಆ ಮನಸ್ಸೇ ಕರಗಿ ಅದು ನೀರಾಗಿ ಶುಕಾಚಾರ್ಯರ ಪಾದಕ್ಕೆ ಸಮರ್ಪಣೆ ಮಾಡಿದ. ನಿಮ್ಮದನ್ನೇ ನಿಮಗೆ, ಕೆರೆಯ ನೀರನ್ನು ಕೆರೆಗೆ ಚಿಲ್ಲಿ ವರವ ಪಡೆದವರಂತೆ ಕಾಣಿರೋ ಅವರಿಗೆ ಅದನ್ನು ಸಮರ್ಪಣೆ ಮಾಡಿದ ಅಂತೆ. ಸಮರ್ಪಣೆ, ಹಣ್ಣು ಸಮರ್ಪಣೆ ಮಾಡಬೇಕು, ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂತ. ಏನು ಕಾಣಿಕೆ? ಕಾಣಿಕೆ ಅಂತಂದರೆ ಉಪನಿಷತ್ತು ಹೇಳುತ್ತೆ, ಸಂಪತ್ತನ್ನು ಸಂಪತ್ತು ನಮ್ಮದು ಅಂತ. ಯಾವುದು ಸಂಪತ್ತು ಅಂತಂದರೆ ತಾವಾ ಏತಾಹ ಶೀರ್ಷನ್ ಶ್ರೇಯಶ್ರಿತಾ ಚಕ್ಷುಶ್ರೋತ್ರಂ ಮನೋ ವಾಚಂ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಇದೇ ದೊಡ್ಡ ಸಂಪತ್ತಂತೆ. ಬೇಕಾದಷ್ಟು ದುಡ್ಡು ಇದೆ ಅಂತ ಇಟ್ಕೊಳ್ಳಿ, ಕಣ್ಣೇ ಕಾಣಿಸಿಲ್ಲ ಅಂದರೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಿ? ಇದು ಗೊತ್ತಾಗುತ್ತಾ ನಿಮಗೆ ಯಾವ ನೋಟು ಎಷ್ಟು ಬೆಲೆ ಅದಕ್ಕೆ ಅಂತ? ಕಿವಿಯೇ ಕೇಳಿಸೋದಿಲ್ಲ ಅಂತ ಇಟ್ಕೊಳ್ಳಿ, ಏನು ಸಂಪತ್ತು ಇಟ್ಕೊಂಡು ಏನು ಮಾಡೋದು ನಾವು? ಹಾಗಾಗಿ ಈ ತಲೆನೇ ಒಂದು ದೊಡ್ಡ ಸಂಪತ್ತು. ಭಗವಂತ ಈ ತಲೆ ಕೊಟ್ಟಿದ್ದಾನೆ ಅಂತಂದರೆ ಸಂಪತ್ತಿನ ನಿಧಿಯನ್ನು ನಮ್ಗೆ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಏನಾದರೂ ಒಂದು ನರ ಅದು ನರ್ವಸ್ ಆಗಿದೆ ಇಲ್ಲ ಅಂತ ಆದರೆ ಇಡೀ ನರ್ವಸ್ ಸಿಸ್ಟಮೇ ಇಲ್ಲ ಅಂತ ಆಯಿತು ನೋಡಿ. ಕೊನೆಗೆ ತಲೆನೇ ಇಲ್ಲ ಅಂತ ಅಂದರೆ ನಮ್ಮ ದೇಹನೇ, ಅದು ಜೀವನನೇ ಒಂದು ಬರ್ಬರಾಗಿ ಬಿಡ್ತದೆ. ಹಾಗೆ ಸಂಪತ್ತು ಯಾವುದಂದರೆ ಈ ತಲೆ ಸರಿಯಾಗಿರುವುದೇ ಒಂದು ದೊಡ್ಡ ಸಂಪತ್ತು. ಪರೀಕ್ಷಿತ್ ಶುಕಾಚಾರ್ಯರ ಪಾದಕ್ಕೆ ತನ್ನ ತಲೆಯನ್ನು ಸಮರ್ಪಣೆ ಮಾಡಿದ ಅಂತ. ಶುಕಾಚಾರ್ಯರ ಹತ್ರ ಹೇಳಿದಂತೆ, ಇದು ಬರೀ ತಲೆ ಅಲ್ಲ, ಇದರಲ್ಲಿ ಎಲ್ಲ ಸರ್ವಸ್ವ ಇದರಲ್ಲಿ ತುಂಬಿದೆ, ಇಲ್ಲಿವರೆಗೆ ಮಾಡಿದ ಸಾಧನೆಗಳೆಲ್ಲ ತುಂಬಿತ್ತು ಇದರಲ್ಲಿಯೇ, ಇದನ್ನು ನಿಮಗೆ ಸಮರ್ಪಣೆ ಮಾಡಿದೆ ಅಂತ, ಇದೇ ಹಣ್ಣು ಅಂತ ಶುಕಾಚಾರ್ಯರಿಗೆ ಸಮರ್ಪಣೆ ಮಾಡಿದ ಅಂತ. ಶುಕಾಚಾರ್ಯರ ಹತ್ರ ಹೇಳಿದಂತೆ, ನಾನು ಮುಮೂರ್ಷು, ಸಾಯಲಿಕ್ಕೆ ತಯಾರಾಗಿ ಬಂದವ, ಸಾಯಲಿಕ್ಕೆ ತಯಾರಾದವನಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ನಾನು ಏನು ಮಾಡಬೇಕಾದ ಸಾಧನೆ, ಇನ್ನೇನು ದಿನ ಇಲ್ಲ ನನಗೆ, ಉಳಿದದ್ದು 7 ದಿನ. ಅವನು ಹೇಳ್ದ ಕರೆಕ್ಟಾಗಿ 7 ದಿನ. ಶುಕಾಚಾರ್ಯರೇ, ಏನು ಕ್ಲಾಸ್ ಮಾಡ್ತೀರೋ ಮಾಡಿ, ನಾನು ಪಾಸ್ ಮಾಡ್ತೀರಾ ಫೈಲ್ ಮಾಡ್ತೀರಾ ನಿಮಗೆ ಬಿಟ್ಟದ್ದು, ಉಳಿದದ್ದು 7 ದಿನ ಪರೀಕ್ಷೆಗೆ ನಿಮಗೆ ನನ್ನನ್ನು ಅರ್ಪಣೆ ಮಾಡಿದ್ದೇನೆ. ಎಂಥ ಗುರುಗಳು ಸಿಕ್ಕಿದ್ರು ನೋಡಿ. ಇದು ಪರೀಕ್ಷಿತ್ ರಾಜರ ಭಾಗ್ಯ. ಒಂದು ಕಡೆಯಲ್ಲಿ ನಾವು ನೋಡುವುದು ಶಾಪಗ್ರಸ್ತನಾದ ಅಂತ, ಇನ್ನೊಂದು ಕಡೆಯಲ್ಲಿ ನೋಡಿದರೆ ಶಾಪಗ್ರಸ್ತ ಅಲ್ಲ, ಅವನು ಪಾಶಗ್ರಸ್ತ. ಯಾಕೆ ಅಂತಂದರೆ ಶುಕಾಚಾರ್ಯರು ಬಂದರು, ಮನೋನಿಯಾಮಕರು ಬಂದರು. ನಮ್ಮ ಸಾಧನೆಗೆ ಸಾಧನವನ್ನು ಮಾಡಿಸುವ ಆ ಶಕ್ತಿಯೇ ರುದ್ರದೇವರು, ಶುಕಾಚಾರ್ಯರು. ಅವರು ಬಂದಿದ್ದಾರೆ, ಕೂತಿದ್ದಾರೆ. ಶುಕಾಚಾರ್ಯರು ಹೇಳಿದರು, ವರೀಯಾನಿ ಯಶತೆ ಪ್ರಶ್ನ. ಅಪ್ಪ ಚಿಂತೆ ಮಾಡಬೇಡ, ನೀನು ಹೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ ಅಂತ. ಅಂದರೆ ಮುಮೂರ್ಷು ಆದವ ಏನು ಮಾಡಬೇಕು? ಇದು ಸಾಯುವ ಅಂತಂದರೆ ನಾವೆಲ್ಲ ಸಾಯಲಿಕ್ಕೇ ತಯಾರಾದವರು. ಯಾವಾಗ ಸಾಯ್ತೇವೆ? ನಾವೇನು ತಿಳ್ಕೊಂಡಿದ್ದೇವೆ ಪರ್ಮನೆಂಟ್ ಅಂತ. ಪರ್ಮನೆಂಟ್ ಯಾರು ಶಾಶ್ವತ ಅಲ್ಲ. ಇಲ್ಲಿ ಎಲ್ಲರೂ ಹೋಗೋರಿ. ಆ ಗಂಗಾ ನೀರು ನೋಡಿ ಹೋಗ್ತಲೇ ಇರ್ತದೆ, ಹೋಗ್ತಲೇ ಇರ್ತದೆ. ಒಂದು ನೀರು ಉಳಿಯುವುದಿಲ್ಲ, ಹೋಗ್ತಲೇ ಇರ್ತದೆ, ನೋಡ್ತಾ ಇರ್ತೇವೆ. ಈ ಪ್ರಪಂಚನೂ ಹಾಗೆಯೇ ಹೋಗ್ತಲೇ, ಗಂಗಾ ನೀರಿಗಿಂತ ವೇಗವಾಗಿ ಹೋಗ್ತಲೇ. ಆಯುಷ್ಯನೂ ಹಾಗೆ ಕ್ಷಣ ಕ್ಷಣ ಅದು ಹೋಗ್ತಲೇ ಇರ್ತದೆ. ಆದ್ದರಿಂದ ಎಲ್ಲರೂ ಮುಮೂರ್ಷುಗಳೇ. ಆದ್ದರಿಂದ ಎಲ್ರಿಗೂ ಸಂಬಂಧಪಟ್ಟ ಪ್ರಶ್ನೆ ನಿಂದು ವೈಯಕ್ತಿಕ ಪ್ರಶ್ನೆ ಅಲ್ಲ, ಎಲ್ರಿಗೂ ಸಂಬಂಧಪಟ್ಟ ಪ್ರಶ್ನೆ. ಹಾಗಾಗಿ ಒಳ್ಳೆಯ ಪ್ರಶ್ನೆ ಇದು. ನೀನು ಹೇಳಿದಿ 7 ದಿನ, 7 ದಿನ ಉಳಿದದ್ದು ಸಾಧನೆಗೆ ಅಂತ ನೀನು ಏನು ಮಾಡಬೇಕು ಅಂತ ನೀನು ಕೇಳಿದಿ. ಶುಕಾಚಾರ್ಯರು ಹೇಳಿದರು 7 ದಿನ ಇದೆ ಅಂತ ಹೇಳಿದರು. ಏನು ಭಾಗ್ಯ ನಿನಗೆ, 7 ದಿನ ಅಲ್ಲ
7 ದಿನ ನಿನಗಿದೆ ಅಂತ ಹೇಳಿದರು. ಒಳ್ಳೆಯ ಒಂದು ಬೆಸ್ಟ್ ಟೀಚರ್ ಸಿಕ್ಕಿದರೆ ನಮ್ಮ ಮಕ್ಕಳಿಗೆ ಕಲಿಸಿಕೊಡುವವರು ಒಳ್ಳೆ ಕಲಿಸಿಕೊಡ್ತಾರೆ. ಇನ್ನು ಈಗ ಬಂದರೆ ಏನು ಮಾಡೋದು, ಪರೀಕ್ಷಾ ಕಾಲದಲ್ಲಿ ಮೊದಲೇ ಬರಬೇಕಿತ್ತು ಹೇಳುವುದಿಲ್ಲ ಅವರು. ಈಗ ಬಂದು ರೈಟ್ ಟೈಮಿಗೆ ಬಂದಿದ್ದಿ ಅಂತ ಹೇಳ್ತಾರೆ. ಅವನಿಗೆ ಏನು ಬೇಕೋ ಕಲಿಸಿಕೊಡ್ತಾರೆ. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ ಬರುವ ಹಾಗೆ ಮಾಡ್ತಾರೆ. ನಿಜವಾದ ಗುರುಗಳು ಶುಕಾಚಾರ್ಯರು. ಅವರ ಒಳಗೆ ವಾಯುದೇವರಿದ್ದಾರೆ. ಶುಕಂ ವಾಯು ಪ್ರವಿವೇಶ, ವಾಯುದೇವರು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಶಿಕ್ಷಣ ಕೊಡಬೇಕು ಚೆನ್ನಾಗಿ ಗೊತ್ತಿತ್ತು. ಹಾಗೆ ಒಳ್ಳೆಯ ಶಿಕ್ಷಣೆಯನ್ನು ಕೊಡ್ತಾರೆ. ಅವರು ಹೇಳಿದರು, ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಅದು ಸೂರ್ಯವಂಶದಲ್ಲಿ ಬರತಕ್ಕಂತಹ ರಾಜ. ಆ ಖಟ್ವಾಂಗ ಅವನು ಬೇಕಾದಷ್ಟು ಆರಾಮವಾಗಿದ್ದಂತೆ. ಯಾರೋ ಬಂದು ಹೇಳಿದರಂತೆ, ಖಟ್ವಾಂಗ ನೀನು ಜಾತಕ ನೋಡಿಸಿದ್ಯಾ? ಏನು ನಿನಗೆ 2 ಗಳಿಗೆ ಆಯುಷ್ಯ ಅಂತ. ಅವನು ಅಲ್ಲೇ ಕೂತಂತೆ. ಎಲ್ಲ ಸ್ತಬ್ಧ, ಎಲ್ಲ ಕೂತ ಭಗವಂತನಲ್ಲಿ ಮನಸ್ಸಿಟ್ಟ ಮೋಕ್ಷಕ್ಕೆ ಹೋದ ಅಂತ. ಶುಕಾಚಾರ್ಯರು ಹೇಳಿದರು, ಖಟ್ವಾಂಗನಿಗೆ 2 ಗಳಿಗೆ 48 ನಿಮಿಷ ಅವನಿಗೆ ಗೊತ್ತಾದದ್ದು. 48 ನಿಮಿಷದಲ್ಲಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದ. ನಿನಗೆ 48 ಅಲ್ಲ, ನಿನಗೆ 7 ದಿನಗಳು ನಿನಗೆ ಇದೆ. ಹಾಗಾಗಿ ಬೇಕಾದಷ್ಟು ಸಮಯ ಇದೆ, ಆದ್ದರಿಂದ ಚಿಂತೆ ನೀನು ಮಾಡಬೇಡ, ಬೇಕಾದಷ್ಟು ಸಾಧನೆ ನಾನು ಮಾಡಿಸ್ತೇನೆ ಅಂತ ಹೇಳಿದರಂತೆ. ಅಂಥವ್ರು ನಮಗೆ ಸಿಗಬೇಕು ನೋಡಿ. ಈ ಬುದ್ಧಿ ವಯಸ್ಸಲ್ಲಿ ಬಂದರೆ ಏನು ಮಾಡೋದು, ನಿನಗೆ ಒಳ್ಳೆಯ ವಯಸ್ಸಲ್ಲಿ ಬರಬೇಕಿತ್ತು ಅಂತ ಹೇಳೋರು ಬೇಡ ನಮಗೆ. ಅಂತ ಶುಕಾಚಾರ್ಯ ನಮ್ಗೆ ಬರಬೇಕು. ನಮ್ಗೆ ಇದ್ದ ವಯಸ್ಸಲ್ಲಿ ನಮ್ಮ ಯೋಗ್ಯತೆಗೆ ಸರಿಯಾಗಿ ಮಾರ್ಗದರ್ಶನ ಮಾಡುವವರು ಸಿಗಬೇಕು. ಅವರ ವಾಯುದೇವರು ನಮಗೆ ಸಿಕ್ಕಿದರೆ, ಮಧ್ವಾಚಾರ್ಯರು ನಮಗೆ ಒಲಿದರೆ ಯಾವುದು ನಮಗೆ ಭಯ ಇರುವುದಿಲ್ಲ. ಅಂತಹ ಮಧ್ವಗುರುಗಳು ನಮಗೆ ಸಿಗಲಿ. ಮಧ್ವಗುರುಗಳು ಮಾರ್ಗದರ್ಶನ ನೀಡಲಿ, ಒಳ್ಳೆಯ ಕೈ ಹಿಡಿದು ನಮ್ಮನ್ನು ಸಾಗಿಸಲಿ. ನಮ್ಮದು ಒಂದೊಂದು ಕ್ಷಣದ ಸಾಧನೆಯೂ ಅದು ದೊಡ್ಡ ಸಾಧನೆ ಆಗಲಿ ಅಂತ ಈ ಮನೋನಿಯಾಮಕ ಶುಕಾಚಾರ್ಯರ ಈ ಕ್ಷೇತ್ರದಲ್ಲಿ ಆ ದೇವರ ಹತ್ರ ನಮ್ಮ ಸಾಧನೆಯನ್ನು, ಬಿಂದು ಸಾಧನೆಯನ್ನು ಸಿಂಧು ಮಾಡಿಸುವ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಗಂಗಾ ನದಿಯ ಈ ಪವಿತ್ರವಾದ ಪರಿಸರದಲ್ಲಿ ಇದನ್ನು ಭಗವಂತನಿಗೆ ಕೃಷ್ಣಾರ್ಪಣ.